ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮಂಡ್ಯ ಕಡೆ ಮಾಡೋ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದು ನೋಡ್ಕೊಂಬರೋಣ. ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಮತ್ತು ಮನೆಯಲ್ಲೇ ಮಾಡೋ ಬೆಣ್ಣೆ, ಬೆಸ್ಟ್ ಕಾಂಬಿನೇಷನ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಫಸ್ಟು ನಾವಿಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬೇಕಾಗಿರೋ ಹಸಿಟ್ಟನ್ನ ಕಲಸಿಟ್ಕೊಳ್ಳೋಣ. ಬಿಕಾಸ್ ಅದೊಂದು 20 ಮಿನಿಟ್ಸ್ ಆದರೂ ರೆಸ್ಟಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾವಿಲ್ಲಿ 3 ಜನಕ್ಕೆ 2 ರೊಟ್ಟಿ ಬರೋದು ಹದದಲ್ಲಿ ಮಾಡ್ತಾ ಇರೋದು. 3 ಕಪ್ ಅಕ್ಕಿ ಹಸಿಟ್ಟಿಗೆ 1 ಕಪ್ ಗೋಧಿ ಹಸಿಟ್ಟು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಬಿಟ್ಟು ಕಲಿಸ್ಕೊತಾ ಇದ್ದೀವಿ, ಗಂಟಾಗದೇ ಇರೋ ರೀತಿ. ನೋಡಿ, ನೀರು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪನೇ ನೋಡಿ ಬಿಟ್ಕೊಂಡು, ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು, ಈ ಹದದಲ್ಲಿ ಇರಬೇಕು. ಸೊ ಈ ಹದದಲ್ಲಿ ಕಲಸಿರೋ ರೊಟ್ಟಿ ಹಸಿಟ್ಟನ್ನ ಕ್ಲೀನಾಗಿ ಹಿಂಗೆ ಒಂದು ಪ್ಲೇಟಲ್ಲಿ ಒಂದು 20 ಮಿನಿಟ್ಸ್ ಅಷ್ಟು ಪ್ಲೇಟ್ ಕವರ್ ಮಾಡಿ ಇಡಬೇಕು. ಸೊ ನೆಕ್ಸ್ಟ್ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಾಯಿ ಚಟ್ನಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಹಸಿ ಕಾಯಿ, 3 ಪೀಸ್ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಅರ್ಧ ಸ್ಪೂನ್ ಜೀರಿಗೆ, 2 ಮೆಣಸು. ಇಷ್ಟು ಇಂಗ್ರೀಡಿಯೆಂಟ್ಸು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬೆಣ್ಣೆ ಮಾಡಲಿಕ್ಕೆ ನಾವು ಇಲ್ಲಿ ಯೂಶ್ವಲಿ ಯಾವಾಗಲೂ ಹಾಲು ಕಾಯಿಸಿದಾಗ ಅದ್ರ ಕೆನೆನ ಎತ್ತಿಟ್ಟಿರ್ತೀವಿ. ನಿಯರ್ಲಿ ಒಂದು 20 ಡೇಸು ಅಥವಾ 25-30 ಡೇಸ್ ಒಳಗಡೆ ಆ ಕೆನೆನ ನಾವು ರುಬ್ಬಿ ಬೆಣ್ಣೆ ತೆಗಿತಾರೆ, ನಮ್ಮ ಅಮ್ಮನೇ ಬೆಣ್ಣೆ ತೆಗಿತಾರೆ. ಸೊ ಫ್ರೆಶ್ ಆಗಿ ಚೆನ್ನಾಗಿ ಬರುತ್ತೆ ಬೆಣ್ಣೆ ಅಂತೂ. ನೋಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ. ಸೊ ರೊಟ್ಟಿ ಮಾಡಿದಾಗ ಯೂಶ್ವಲಿ ಬೆಣ್ಣೆ ಅಂತೂ ಮಾಡ್ತಾರೆ ನಮ್ಮಮ್ಮ. ಕಾಯಿ ಚಟ್ನಿ, ಬೆಣ್ಣೆ ಮತ್ತು ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್, ಒಂದು ಸರಿ ಟ್ರೈ ಮಾಡಲೇಬೇಕು. ಸೊ ನೆಕ್ಸ್ಟ್ ರೊಟ್ಟಿ ಮಾಡೋಕ್ಕೆ ಒಲೆ ಮೇಲೆ ಹಂಚಿಟ್ಟಾಗ ಚೆನ್ನಾಗಿ ಉರಿ ಕೊಟ್ಟು ಹಂಚು ಫುಲ್ಲು ಕಾದಿರಬೇಕು. ನಾವಿಲ್ಲಿ ಚೆಕ್ ಮಾಡೋದು ಹೇಗೆ ಅಂದರೆ ನೀರು ಬಿಡ್ತೀವಿ. ಇಲ್ಲಿ ನಾವು ಏನು ಎಣ್ಣೆ ಬಳಸ್ತಾ ಇರೋದ್ರಿಂದ ಸೊ ನೀರು ಬಿಟ್ಟಾಗ ಅದು ಹಿಂಗೆ ರೊಟೇಟ್ ಆಗುತ್ತೆ. ಸೊ ಕ್ಲೀನಾಗಿ ರೊಟೇಟ್ ಆಗದೆ ಅಲ್ಲೇ ಕಚ್ಕೊಂಬಿಟ್ರೆ ನೀರನ್ನು ಇದು ಹಂಚಿನ ಕಾದಿಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ನಾವಿಲ್ಲಿ ರೊಟ್ಟಿ ಮಾಡಲಿಕ್ಕೆ ನಾರ್ಮಲ್ ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಿಲ್ಲ, ಇದು ಕಬ್ಬಿಣದ ಹಂಚು ಯೂಸ್ ಮಾಡ್ತಾ ಇರೋದು. ತುಂಬ ಗಟ್ಟಿ ಇದೆ. ಕಬ್ಬಿಣದ ಹಂಚು ಸಿಗಲಿಲ್ಲ ಅನ್ನೋರು ಸ್ಟೋರ್ಗಳಲ್ಲಿ ಸಿಗುತ್ತೆ ಇಂಡಾಲಿಯಮ್ ಹಂಚು ಅಂತ. ಸೊ ಇಂಡಾಲಿಯಮ್ದನ್ನ ಯೂಸ್ ಮಾಡಿದ್ರೆ ನೀವು ರೊಟ್ಟಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ನೀವು ಹಂಚಿಗೆ ಸವರಬಾರ್ದು. ಡೈರೆಕ್ಟು ರೊಟ್ಟಿ ಬೆಳೆದ್ರೆ ಮಾತ್ರ ಈ ಥರ ಗರಿಗರಿಯಾಗಿ ರೊಟ್ಟಿ ಬರುತ್ತೆ. ಎಣ್ಣೆ ಎಲ್ಲ ಸವರ್ಬಿಟ್ರೆ ಸ್ವಲ್ಪ ಸಾಫ್ಟಾಗಿ ದೋಸೆ ಥರ ಬಂದುಬಿಡುತ್ತೆ, ತುಂಬ ಸಾಫ್ಟಾಗಿ, ಕ್ರಿಸ್ಪಿ ಬರಲ್ಲ. ಓಕೆ, ರೊಟ್ಟಿ ಬಳಿಬೇಕಾದಾಗ ಫುಲ್ ಒಂದು ಅಂಗೈಯಷ್ಟು ಹಸಿಟ್ಟನ್ನ ತವಾ ಮೇಲೆ ಹಾಕಿ ಕ್ಲೀನಾಗಿ ಕೈಗೆ ಒಂಚೂರು ನೀರು ಹಿಂಗೆ ಒರೆಸ್ಕೊಂಡು ಬೆಳೆದ್ರೆ ಅಷ್ಟು ಬಿಸಿ ತಾಕಲ್ಲ. ನೆಕ್ಸ್ಟು ರೊಟ್ಟಿ ಬೆಳೆದ್ಮೇಲೆ ಹಾಗೆ ಬೇಯಿಸಬಾರ್ದು, ಅದನ್ನು ಲಿಡ್ ಕ್ಲೋಸ್ ಮಾಡಬೇಕು. ಒಂದು ಪ್ಲೇಟೋ ಇಲ್ಲ ಏನಾದರೂ ಒಂದು ಕವರ್ ಮಾಡಿದ್ರೆ ಹಬೆಗೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಒಂದು 2-3 ಮಿನಿಟ್ಸ್ ಬೆಂದಾದಮೇಲೆ ಪ್ಲೇಟ್ ನೀವು ಮುಚ್ಚಿರೋದನ್ನ ತೆಗೆದು ಅಲ್ಲೇ ಇಂದ ಕ್ಲೀನಾಗಿ ಎತ್ತಿದ್ರೆ ಕ್ರಿಸ್ಪಿಯಾಗಿರೋ ರೊಟ್ಟಿ ರೆಡಿ ಆಗುತ್ತೆ. ಸೊ ಹಂಚ್ಮೇಲೆ ರೊಟ್ಟಿ ಬೆಳೆದಾಗ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅಗ್ಯೋಕ್ಕಾಗಲ್ಲ, ಕ್ರಿಸ್ಪಿ ಬೇಡ, ಸಾಫ್ಟಾಗಿರಲಿ ಅನ್ನೋರು ಹೈ ಫ್ಲೇಮಲ್ಲಿ ಇಟ್ಟೆ ಬೇಯಿಸಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಬೆಣ್ಣೆ ಮನೇಲೇ ಹೇಗೆ ಮಾಡೋದು ಅಂತ. ಸೊ ಒಂದು ಸರಿ ಮಾಡಿದವರು ಮತ್ತೆ ಮಾಡ್ತೀರಾ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.